ಹಾಯ್ ನಮಸ್ಕಾರ. ಬೆಳಗ್ಗೆ ನಮ್ಮ ಶನಿವಾರದ ಪೂಜೆ ಮುಗಿಸ್ಕೊಂಡು ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂತ ಶನಿಮಹಾತ್ಮ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಬೆಳಗ್ಗೆ ಎದ್ದು ಪೂಜೆ ಮಾಡಿ ರೆಡಿಯಾಗಿ ನೋಡಿ ಇವತ್ತೊಂದು ಪೂಜೆ ಮಾಡಿರೋದು. ಹಾಗೆ ನಾವು ಹೋಗಿದ್ದು ಇಲ್ಲಿ ಶನಿಮಹಾತ್ಮ ಸ್ವಾಮಿ ಟೆಂಪಲ್ಲು ಕಗ್ಲಳ್ಳಿ ಅಂತ, ತುಂಬ ಪವರ್ಫುಲ್ ದೇವಸ್ಥಾನ ನೋಡಿ. ಶನಿಮಹಾತ್ಮ ಸ್ವಾಮಿ ಟೆಂಪಲ್ಲು ಒಂದೇ ಲೈನಲ್ಲಿ ಫಸ್ಟಿಗೆ ಕಾಣಿಸೋದು ಗಣೇಶ ಟೆಂಪಲ್ಲು, ಷಣ್ಮುಖ ಸ್ವಾಮಿ ಇದ್ದಾರೆ, ಆಮೇಲೆ ಶನಿಮಹಾತ್ಮ ಸ್ವಾಮಿ ಇದ್ದಾರೆ. ಎಲ್ಲ ದೇವಸ್ಥಾನ ಎಲ್ಲ ರೌಂಡ್ ಹಾಕ್ಕೊಂಡು ದರ್ಶನ ಮಾಡ್ಕೊಂಡು ಈಚೆ ಬಂದ್ವಿ. ಈಚೆ ಬಂದರೆ ನೋಡಿ ಈ ಥರ ಸುತ್ತೂ ಟೆಂಪಲ್ ಇರುತ್ತೆ, ದೇವಸ್ಥಾನಗಳು ವಿಗ್ರಹಗಳು ಈ ಥರ ಇರುತ್ತೆ ನೋಡಿ, ಕಾಣಿಸ್ತಿದೆಯಾ? ಈ ಥರ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಂದಿದ್ದೆ ನಾವು ದೇವಸ್ಥಾನದಲ್ಲಿ ಪ್ರಸಾದ ತಿನ್ನೋಕ್ಕಂತ. ಅಲ್ಲಿ ಪ್ರಸಾದ ತುಂಬ ಚೆನ್ನಾಗಿರುತ್ತೆ. ಅದೇ ತಿನ್ಕೊಂತ ಈಚೆ ಬಂದು ಮತ್ತೆ ಇಲ್ಲಿ ವಿಗ್ರಹಗಳ ಹತ್ರ ಬಂದು ಫೋಟೋ ತಗೊಂಡ್ವಿ. ಹಾಗೆ ವೀಡಿಯೋ ಮಾಡ್ಕೊತ ತುಂಬ ಚೆನ್ನಾಗಿದೆ. ಎಲ್ಲರೂ ಒಂದು ಸರಿ ಭೇಟಿ ಮಾಡಿ, ಒಳ್ಳೆಯದಾಗುತ್ತೆ. ಆ ತಂದೆ ಎಲ್ಲರನ್ನೂ ಕಾಪಾಡ್ತಾನೆ. ಹಾಗಾಗಿ ನಾವೆಲ್ಲನೂ ಇದು ಮಾಡ್ಕೊಂಡು ಒಂದು ರೌಂಡ್ ಹಾಕ್ಕಂತ ಬಂದ್ವಿ. ತುಂಬ ಚೆನ್ನಾಗಿದೆ. ಅಲ್ಲೇ ಇರ್ತಾಯಿದ್ರೆ ಇನ್ನೂ ಇರೋಣ ಅನ್ನೋ ಅಷ್ಟು ಫೀಲಿಂಗ್ ಬರುತ್ತೆ. ಇನ್ನೂ ಸ್ವಲ್ಪ ಹೊತ್ತು ಇರಬೇಕಾಗಿತ್ತು ಅನಿಸ್ತಿತ್ತು. ತುಂಬ ಅಂದರೆ ತುಂಬ ಪವರ್ಫುಲ್ಲು. ಹಾಗೆ ಒಂದು ಸೆಕೆಂಡಲ್ಲಿ ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟೇ ಸಮಾಧಾನ, ಅಷ್ಟೇ ನೆಮ್ಮದಿ ಇತ್ತು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಮೊದಲನೇ ಸರಿ ನಾವು ಹೋಗಿದ್ದು, ನಮ್ಮ ಮಿಸ್ಸಸ್ ಹೋಗಿದ್ರಂತೆ, ಅವರು ಒಂದು ಸರಿ ಏನೋ ಹೋಗಿದ್ದರು. ನಾನು ಇದೇ ಸರಿ ಫಸ್ಟ್ ಟೈಮ್ ಹೋಗಿದ್ದು. ಆದರೂ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆ ಪ್ಲೇಸ್ ನೋಡಿ. ಅದೆಲ್ಲನೂ ತುಂಬ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟೇ ಚೆನ್ನಾಗಿದೆ. ಅದೆಲ್ಲ ನೋಡ್ಕೊಂಡು ಮತ್ತೆ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಹೋಗೋಣ, ಫುಲ್ ತೋರಿಸೋಣ ಅಂತ ದೇವಸ್ಥಾನ ಹತ್ರ ಬಂದ್ವಿ. ಆದರೆ ಬೆಳಕಿಗೆ ಸರಿಯಾಗಿ ಕಾಣ್ತಿರಲಿಲ್ಲ. ಹಾಗಾಗಿ ಮತ್ತೆ ಅದೆಲ್ಲ ವೀಡಿಯೋ ಮಾಡ್ಕೊತ ಫುಲ್ ಒಂದು ರೌಂಡ್ ದೇವಸ್ಥಾನ ಫುಲ್ ತೋರಿಸೋಣ ಅಂದ್ಬಿಟ್ಟು ಫುಲ್ ಒಂದು ವೀಡಿಯೋ ಮಾಡ್ಕೊತ ಹಾಗೆ ಮತ್ತೆ ಮರದ ಕೆಳಗಡೆ ಹೋದ್ವಿ. ಆ ಮರದ ಕೆಳಗಡೆ ತುಂಬ ತಣ್ಣಗೆ ಗಾಳಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ ಅಷ್ಟೇ ಚೆನ್ನಾಗಿದೆ ನೋಡಿ. ಆ ಮರದ ಕೆಳಗಡೆ ತುಂಬ ಚೆನ್ನಾಗಿದೆ. ಮರದ ಕೆಳಗಡೆ ತಣ್ಣಗೆ AC-ನಲ್ಲಿ ಬಂದಂಗೆ ಬರುತ್ತೆ ಗಾಳಿ. ಅದೆಲ್ಲ ಇದು ಮಾಡ್ಕೊತ ಬಂದ್ರಿ. ಅಲ್ಲಿ ಸ್ವಲ್ಪ ಪ್ರಸಾದ ಕೊಟ್ಟರು, ನೈವೇದ್ಯ ಇದು ಮಾಡಿರೋಂಥದ್ದು. ಆಮೇಲೆ ಅದು ತಿನ್ಕೊಂತ ಮತ್ತೆ ವಿಗ್ರಹ ಹತ್ರ ಫುಲ್ ವಿಗ್ರಹಗಳು ಮಾಡ್ಕೊಳ್ಳೋಣ, ಬರ್ತಿರೋ ಇಲ್ಲ ಇನ್ನೊಂದು ಸರಿ ಅಂತೇಳಿ ಮತ್ತೆ ವಿಗ್ರಹಗಳು ಫುಲ್ ವೀಡಿಯೋ ಮಾಡ್ಕೊತ ಹಾಗೇ ಒಂದೊಂದು ವೀಡಿಯೋನು ಫುಲ್ ಕೆಳಗಡೆಯಿಂದ ಮೇಲೆವರೆಗೂ ವೀಡಿಯೋಸ್ ಮಾಡ್ಕೊತ ಬಂದ್ವಿ. ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಮ್ಮ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಐಪ್ ಅಂತಿರುತ್ತೆ ನೋಡಿ, ಐಪ್ ಮಾಡಿ. ನೋಡಿ ಹೇಗಿದೆ ಫ್ರೆಂಡ್ಸ್, ಚೆನ್ನಾಗಿದೆಯಾ? ಇದೆಲ್ಲ ಮುಗಿಸ್ಕೊಂತ ನೋಡಿ, ಇಲ್ಲಿ ಮಹಾತ್ಮ ಸ್ವಾಮಿ ಚಪ್ಪಲಿ ಇದನ್ನೊಂದು ಇದು ಮಾಡಿದ್ದಾರೆ, ಕಬ್ಬಿಣದಲ್ಲಿ ಮಾಡಿರೋದು. ತುಂಬ ಇದರಲ್ಲಿ ಚೆನ್ನಾಗಿದೆ ಅದು. ಇದು ಮಾಡ್ಕೊತ ಹೊರಗಡೆ ಹೋಗೋಣ ಅಂತ ಹೊರಗಡೆ ಬಂದು ಫುಲ್ ದೇವಸ್ಥಾನ ಫೋಟೋ ಹೊಡ್ಕೊತ ಇಲ್ಲಿ ಬಂದ್ವಿ. ಇಲ್ಲಿ ಬಂದು ನೆರಳು ಹಣ್ಣು ಮಾರ್ತಾಯಿದ್ರು. ಅವ್ರು ತಿನ್ಬಾರ್ದು ಗೊತ್ತಿಲ್ಲ, ಹಾಗಾಗಿ ಸುಮ್ಮನೆ ಒಂದು 50 ರೂಪಾಯಿಗೆ ತಗೊಂಡೆ ನನಗಂತ. ತುಂಬ ಚೆನ್ನಾಗಿದೆ. ತುಂಬ ದಪ್ಪ ಸೈಜ್ ಜಾಸ್ತಿ ಇತ್ತು.
ಈ ಕಡೆ ಎಲ್ಲ ನೋಡಿದ್ವಿ, ಚಿಕ್ಕದಾಗೆಲ್ಲ ಇತ್ತು. ಈ ಕಡೆ ತುಂಬ ಎಲ್ಲಿಂದ ತರಿಸಿದ್ರೆ ಏನೋ ಸೈಜ್ ನೋಡಿಸ್ತೀನಿ ರೀ. ನಮ್ಮ ಮಿಸಸ್ ತಗೊಂತಾರೆ ಕೈಗೆ ನೋಡಿ. ಜಮುನೆಹಳ್ಳಿ ಹಣ್ಣು ಅಂತ, ತುಂಬ ಚೆನ್ನಾಗಿದೆ. ಆದರೂ ರೇಟ್ ಜಾಸ್ತಿ ಹೇಳಿದ್ರು. ಹಾಗೇ ತಗೊಂಡು ಸಾಕು ಅಂತೇಳಿ ನೋಡಿ, ಎಲ್ಲ ಅಂಗಡಿಗಳು, ದೇವಸ್ಥಾನ ಮುಂದೆ ಇರೋಂಥ ಅಂಗಡಿಗಳು, ಹಾಗೆ ಮಾಡ್ಕೊತ ಮುಂದೆ ಇಲ್ಲಿ ಪಕ್ಕದಲ್ಲೇ ಒಂದು ಮಾವಿನ ತೋಪ ಇತ್ತು. ಆ